ಇನ್ನು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಶಾಮಿಯಾನ ಹಾಕಿರೋದಿದೆಯಲ್ಲ, ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಲಾಗಿದೆ. ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಂಡಲ್ ಹಾಕಿರೋದು ಯಾಕೆ, ಏನ್ ನಡೀತಾ ಇದೆ ಒಳಗಡೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಷನ್ ರಸ್ತೆಯಲ್ಲಿ ವಾಕ್ ಮಾಡೋರ್ಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಇದರಿಂದ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಷನ್ ಒಳಗಡೆ ಏನಾಗ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದ್ರ ಬಗ್ಗೆನೇ ಚರ್ಚೆ. ಏನ್ ಠಾಣೆಯಲ್ಲಿ ಮದ್ವೆ ಮಾಡಿಸ್ತಾ ಇದ್ದಾರಾ, ಮದ್ವೆ ಊಟ ಹಾಕಿಸ್ತಾರಾ, ಬೀಗ್ರ ಊಟ ಹಾಕಿಸ್ತಾರಾ, ಹೀಗೆ ಸಾಲು ಸಾಲು ಕಮೆಂಟ್ಗಳು ಕೇಳಿ ಬರ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಪೊಲೀಸರ ಈ ನಡೆಗೆ ಬಹಳ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡೋದೇ ಆದ್ರೆ ಶಾಮಿಯಾನ ಯಾಕೆ ಮಾಡಬೇಕಿತ್ತು, ಈ ಮುಚ್ಚುಮರೆ ಯಾಕೆ, ಎಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ಮಾಡೋದಾದ್ರೆ ತೆರೆಮರೆಯ ಈ ಕೆಲಸಗಳು ಯಾಕೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಒಂದ್ ರೀತಿಯಲ್ಲಿ ವ್ಯಂಗ್ಯಕ್ಕೆ ಕಾರಣ ಆಗ್ತಾ ಇದೆ. ಆರಂಭದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಇದೇ ಪೊಲೀಸರನ್ನ ಬಹಳ ಮೆಚ್ಚಲಾಗಿತ್ತು, ಶಬಾಷ್ ಅನ್ನಲಾಗಿತ್ತು, ಬೇಷ್ ಅನ್ನಲಾಗಿತ್ತು, ಎಲ್ಲವನ್ನೂ ಕೂಡ ಮಾಡಲಾಗಿತ್ತು. ಆದ್ರೆ ಅದೇ ಪೊಲೀಸರು ಈಗ ವ್ಯಂಗ್ಯಕ್ಕೆ ಕಾರಣ ಆಗ್ತಾ ಇದ್ದಾರೆ, ನಗೆ ಪಾಟಲಿಗೆ ಈಡಾಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಮಾಡಿರುವಂತ ಒಂದು ಎಡವಟ್ಟು, ಆ ಎಡವಟ್ಟು ಏನಂತಂದ್ರೆ ಈ ರೀತಿಯಾಗಿ ಪೆಂಡಾಲ್ ಹಾಕಿರೋದು. ಪೆಂಡಾಲ್ ಹಾಕಿ ಈ ಸ್ಟೇಷನ್ ಒಳಗಡೆ ಎಲ್ಲಾದ್ರೂ ಮದುವೆ ಮಾಡಿಸ್ತಾ ಇದ್ದಾರಾ, ಬೀಗ್ರೂಟ ಹಾಕಿಸ್ತಾರಾ, ಏನ್ ನಡೀತಾ ಇದೆ ಒಳಗಡೆ? ಕೆಲವೊಬ್ಬರ ಕಮೆಂಟ್ಗಳನ್ನ ಗಮನಿಸಿದ್ರೆ ಒಳಗಡೆ ಬೀಗ್ರೂಟ ಅಲ್ಲ, ತಿಥಿ ಮಾಡ್ತಾ ಇದ್ದಾರೆ, ಊಟ ಹಾಕಿಸ್ತಾರೆ ಅನ್ನುವಂತ ಕಮೆಂಟ್ಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರೋದು. ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ರೆ, ಇನ್ನು ಅದರ ಸುತ್ತಮುತ್ತ ನಡೆಯುವಂತವ್ರು ಇದ್ದಾರಲ್ಲ, ವಾಕಿಂಗ್ಗೆ ಸಹಜವಾಗಿ ಬರುವಂತವರು ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರಿಗೆ ಏನಾಗಿದೆ, ಈ ರೀತಿಯಾಗಿ ಪೆಂಡಾಲ್ ಹಾಕೊಂಡು ಏನ್ ಮಾಡ್ತಾ ಇದ್ದಾರೆ ಒಳಗಡೆ, ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ನಡೀತಾ ಇದ್ರೆ ಇಂಥ ಮುಚ್ಚುಮರೆ ಯಾಕೆ ಅನ್ನುವಂಥದ್ರ ಬಗ್ಗೆ ಜನ ಫುಲ್ ಗರಂ ಕ್ಲಾಸ್ ತಗೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ. ಪ್ಲಸ್ ಅಲ್ಲಿ ಓಡಾಡ್ತಾ ಇರೋರು ಕೂಡ ಅದೇ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇನ್ನು ಅಲ್ಲಿ ಅನೇಕರು ಓಡಾಡ್ತಾ ಇದ್ದಾರೆ. ಅವ್ರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆಯನ್ನ ನಡೆಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಪ್ರಕರಣದಲ್ಲಿ ಈಗಾಗಲೇ ಏನು ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಒಂದಿಷ್ಟು ಏನು ಅವ್ರನ್ನ ಒಂದಿಷ್ಟು ವಿಚಾರಣೆ ಮಾಡಬೇಕು. ಅದು ಬಿಟ್ಟು ಈಗ ಪೊಲೀಸರು ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ರಸ್ತೆಯನ್ನ ಕ್ಲೋಸ್ ಮಾಡಿರುವಂಥದ್ದು, 144 ಸೆಕ್ಷನ್ ಜಾರಿ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಾಹನ ಸವಾರಿಗೆ, ದಿನನಿತ್ಯ ಓಡಾಡುವಂಥ ವಾಹನ ಸವಾರಿಗೆ ಸಖತ್ತು ಸಮಸ್ಯೆ ಆಗ್ತಾ ಇದೆ. ಯಾವನ್ನೇ ಒಂದು ವಿಚಾರ ತಪಾಸಣೆ ಮಾಡ್ಬೇಕಾರೆ, ಇಲ್ಲಾಂದ್ರೆ ಯಾವುದೇ ಒಂದು ವಿಚಾರಣೆ ನಡೆಸಬೇಕಾರೆ ನಮ್ಮಂತರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ, ಈ ಪೊಲೀಸರ ದರ್ಪ ಯಾಕೆ, ಯಾವ ಪ್ರಭಾವಿ ನಾಯಕನ ಒತ್ತಡಕ್ಕೆ ಮಣಿದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದೆಯಾ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯ ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ನೀವು ಪ್ರತಿನಿತ್ಯ ಓಡಾಡ್ತೀರಾ, ಇವತ್ತು ಕಂಪ್ಲೀಟ್ 144 ಸೆಕ್ಷನ್ ಜಾರಿ ಮಾಡಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ, ರಸ್ತೆ ಬಿಡ್ತಾ ಇಲ್ಲ ನಿಮ್ಗೆ ಹೋಗೋದಕ್ಕೆ, ಏನ್ ಹೇಳ್ತೀರಿ ಸರ್? ಸರ್, 144 ಸೆಕ್ಷನ್ ಜಾರಿ ಮಾಡಿದಾರಲ್ಲ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ, ಯಾವ ಇದು ಕಾರಣಕ್ಕೋಸ್ಕರ ಮಾಡಿದ್ದಾರೆ, ಯಾವ ಇದು ಮಾಡಿದ್ದಾರೆ, ಇವರೇನು VIP ನ ಏಂತಕ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಜನಗಳಿಗೂ ಗೊತ್ತಾಯ್ತಾ ಇಲ್ಲ. ಇವ್ರು ಕೊಲೆ ಪ್ರಕರಣಕ್ಕೇ ಇಷ್ಟೊಂದು ಪೆಂಡಲ್ ಹಾಕೊಂಡು ಇಲ್ಲಿ ಜನಗಳಿಗೆಲ್ಲ ಇದನ್ನ ಚಿತ್ರಹಿಂಸೆ ಕೊಡ್ತಾವ್ರೆ. ಬೆಳಿಗ್ಗೆ ಸ್ಕೂಲ್ ಮಕ್ಳುಗಳು ಬಿಡಬೇಕು, ಪಕ್ಕದಲ್ಲೇ ಸ್ಕೂಲ್ ಇದೆ. ಎಷ್ಟು ತೊಂದರೆ ಆಯ್ತದೆ ಅಂದರೆ ಪ್ರತಿನಿತ್ಯನೂ ಈಗ ಒಂದು 3 ದಿವಸದಿಂದನೂ ಬರೀ ಇದೇ ಗೋಳಾಗೋಗಿದೆ. ಯಾರು ಇದಕ್ಕೆ ಹೊಣೆ? ನಾವಿದ್ರೆ ತಾನೇ, ಜನಪ್ರತಿನಿಧಿಗಳು ಇದ್ರೆ ತಾನೇ ಎಲ್ಲರಿಗೂ, ರಾಜಕೀಯದವ್ರಿಗೆ ನಾವು ಓಟ್ ಹಾಕಿದ್ರೆ ತಾನೇ ಇವ್ರಿಗೆ ರಾಜಕೀಯದವರು ಇದಾಗೋದು. ಯಾರು ಮಾಡ್ತಾರೆ ಇದಕ್ಕೆ? ಯಾರು ಹೊಣೆ ಇದಕ್ಕೆ? ಪೊಲೀಸವ್ರಿಗೆ ಯಾರು ಇದು ಅಧಿಕಾರ ಕೊಟ್ಟವ್ರು ಯಾರು? ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಾರ್ವಜನಿಕರು ಅಂದ್ರೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಫುಲ್ ಕಂಪ್ಲೀಟ್ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತೇಳಿ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು. ಜೊತೆಗೆ ಒಂದು ಆಸ್ಪತ್ರೆಗೆ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಜೊತೆಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೂ ಬಿಡ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಸ್ಕೂಲ್ಗೆ ಹೋಗೋದಕ್ಕೆ ಕರ್ಕೊಂಡ್ಬಂದರೆ ಅವ್ರಿಗೂ ಕೂಡ ಕಂಪ್ಲೀಟ್ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿ ರಸ್ತೆಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ. ಸರ್, ಈಗ ನಿಮ್ಗೆ ಏನ್ ಹೇಳ್ತೀರಾ ಇಂಥ ಪೊಲೀಸ್ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಅವ್ರಿಗೇನು ಹೇಳಲ್ಲ ಸರ್, ಅವ್ರು ಡ್ಯೂಟಿ ಮಾಡಲಿ. ಬಟ್ 2 ವೀಲರ್ ಸ್ಕೂಲ್ ಮಕ್ಕಳು ಹೋಗ್ತಾ ಇರ್ತೀವಲ್ಲ, ಏನು 2 ಮಿನಿಟ್ಸ್ ನಮಗೆ ದಾರಿ ಕೊಟ್ಟು ಅವ್ರು ಏನು ಬೇಕಾದ್ರೂ ಅವ್ರು ಏನು ಇನ್ಕ್ವೈರಿ ಮಾಡ್ಕೊಳ್ಳಿ. ಬಟ್ ನೋಡಿ, ಇದು ದಿನನಿತ್ಯ 4 ದಿನ ಆಯಿತು, 4 ದಿನ ಆ ಕಡೆಯಿಂದ ಹೋಗಬೇಕು. ಬೆಳಗ್ಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ 5 ದಿನವೂ ಇಂಪಾರ್ಟೆಂಟ್ ಇರುತ್ತೆ. ಈ ಥರ ಮಾಡಿದರೆ ಹೇಗೆ? ಅವ್ರು ಎನ್ಕ್ವೈರಿ ಮಾಡಲಿ, ತಪ್ಪೇನಿಲ್ಲ. ಬಟ್ ಈ ಥರ ಪಬ್ಲಿಕ್ಗೆ ತೊಂದರೆ ಕೊಟ್ಟು ಈ ಥರ ಮಾಡಿದ್ರೆ, ಪೆಂಡಾಲ್ ಹಾಕಿದೆಲ್ಲ ಹಿಂಗೆ ಮಧ್ಯಾಹ್ನ ಟೈಮಲ್ಲಿ ಬಿಡ್ಸಾಕು, ಅದು ನಮ್ಮ ಎಲ್ಲ ಹೆಂಗೆ ನೋಡಿ ಅದೆಲ್ಲ ವಿಚಾರ ಮಾಡಿದ, ಆದಷ್ಟು ಬೇಗ ಕ್ಲೋಸ್ ಮಾಡಿಸಿ. ಓಕೆ, ಮತ್ತೊಬ್ರು ಇಲ್ಲಿ ವಾಹನ ಸವಾರರು ಬಂದಿದ್ದಾರೆ. ಅಂದ್ರೆ ಎಲ್ಲ ವಾಹನ ಸವಾರಿಗೂ ಇಲ್ಲಿ ಕಂಪ್ಲೀಟ್ ತೊಂದರೆ ಆಗ್ತಿರುವಂತದ್ದು. ಸರ್, ಈಗ ನಿಮ್ಗೆ ಹೋಗೋದಕ್ಕೆ ಜಾಗ ಇಲ್ಲ, ಬ್ಯಾರಿಕೇಡ್ ಹಾಕಿದ್ದಾರೆ, 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಅಂದ್ರೆ ನಾವು ನಟ ದರ್ಶನ್ ಇದ್ದಾರೆ, ನಾವು ವಿಚಾರಣೆ ಮಾಡಬೇಕು ಅಂತೇಳಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಗೆ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಸರ್, ಈ ತರ ಮಾಡಬಾರ್ದು ಸರ್, ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗುತ್ತೆ. ಅವ್ನು ಯಾವನ ಕೊಲೆ ಮಾಡ್ಕೊಂಡು ಹೋದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಅಂದ್ರೆ
ಏನೀಗ ಈ ಒಂದು ನಟ ದರ್ಶನ್ ಅನ್ನೋ ಕಾರಣಕ್ಕೆ ವಿಚಾರಣೆ ಮಾಡಬೇಕು ಅಂತೇಳಿ ಇಲ್ಲಿ ಕಂಪ್ಲೀಟ್ ಆ ಸ್ಟೇಷನ್ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಯಾರಿಗೂ ಈ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡದೆ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿರುವಂತದ್ದು. ಎಲ್ಲಾ ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.